ಈಗ ತಾನೇ ನಮ್ಮ ರಮನಾಥ್ ಹೇಳ್ತಾ ಇದ್ರು, ಯಾರು ಏನಾರಾಗಲಿ ನಾನು ಜಿಲ್ಲಾಧ್ಯಕ್ಷನಾಗಿದ್ದೆ, ಅಟ್ಲೀಸ್ಟ್ ನಾನೊಂದು ಕಚೇರಿ ಕಟ್ಟಿದ್ದೆ ಅಂತ ಒಂದು ನನಗೆ ಸ್ವಾಭಿಮಾನದ ಬದುಕು, ನನ್ನ ಆತ್ಮಕ್ಕೆ ಶಾಂತಿ ಇದೆ, ನಾನೊಂದು ಕೊಡುಗೆ ಕೊಟ್ಟಿದ್ದೀನಿ ಅನ್ನೋ ಧೈರ್ಯದಿಂದ ಅವರು ಹೇಳ್ತಾ ಇದ್ರು. ಹಂಗೆ ಎಲ್ಲರೂ ಕೂಡ ಇಂಥ ಒಂದು ಇದು ಏನ್ ಬಂದು ಜಗಳ ಮಾಡ್ತಾ ಇದ್ರು ರಮನಾಥ್ ಹಾಸ್ಪಿಟಲ್ ವಿಚಾರಕ್ಕೆ. ನಾನು CM ಕೂತಾಗ ಇದು ಬೇಕೇ ಬೇಕು, ತಾಲೂಕ್ ಲೆವೆಲ್ ಕೊಡೋದಲ್ಲ, ಎಲ್ಲೂ ತಾಲೂಕ್ ಲೆವೆಲ್ ಹಾಸ್ಪಿಟಲ್ ಕೊಡಲಿಲ್ಲ ನಮ್ಮ ಕನಕಪುರದಲ್ಲಿ ಬಿಟ್ರೆ. ಇದನ್ನ ಯಾಕೆ ಅವರು ಮೆಡಿಕಲ್ ಕಾಲೇಜ್ ಅಂತಂದ್ರೆ, ಮೆಡಿಕಲ್ ಕಾಲೇಜ್ ನಿಮ್ಮಲ್ಲಿ ಬೇಕಾದಷ್ಟಿದೆ. ಯಾಕೆ ಮೆಡಿಕಲ್ ಕಾಲೇಜ್ ಅಂದ್ರೆ, ಮೆಡಿಕಲ್ ಕಾಲೇಜ್ ಅಂತ ಅಂದ್ಮೇಲೆ ಕಂಪಲ್ಸರಿ ವಿದ್ಯಾರ್ಥಿಗಳು ನಮ್ಮೂರೋಗಿ ಸಿಗದೆ ಇರ್ಬೋದು, ಆದ್ರೆ 400 ಬೆಡ್ ಹಾಸ್ಪಿಟಲ್ ಕಂಪಲ್ಸರಿ ಇರ್ತದೆ. ಆ 400 ಬೆಡ್ ಹಾಸ್ಪಿಟಲ್ ಫ್ರೀಯಾಗಿ ಮುಂದಕ್ಕೆ ಯಾರು ಮಂಗಳೂರಿಗೆ ಹೋಗದೆ ಇಲ್ಲೇ ಒಳ್ಳೆ ಆರೋಗ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ಆ ಮೆಡಿಕಲ್ ಕಾಲೇಜ್ನ ಇವತ್ತು ಇಲ್ಲಿ ಪ್ರಾರಂಭವನ್ನ ಮಾಡಿಸಿದ್ದಾರೆ. ಸೊ ಇಲ್ಲಿ ಈಗಾಗಲೇ ಅದಕ್ಕೆಲ್ಲ ಪ್ಲಾನಿಂಗ್ ಗೀನಿಂಗ್ ಎಲ್ಲ ಕೂಡ ನಡೀತಾ ಇದೆ. ಸೊ ಹಂಗೆ ಇವತ್ತು ನೀವು ಭರವಸೆಯನ್ನು ಇಟ್ಕೊಂಡು ನೀವೆಲ್ಲ ಕೆಲಸವನ್ನು ನೀವು ಮಾಡಬೇಕು. ಪಕ್ಷದ ಅನೇಕ ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ಈಗ ಭೂ ಗ್ಯಾರಂಟಿ ಅಂತೇಳಿ ಇವತ್ತು 1000 ದಿನಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ದಂಗೆ 94C ಅವೆಲ್ಲ ಏನಿದೆಯಲ್ಲ ಎಲ್ಲರೂ ಕೂಡ ಭೂಮಿನ ಗ್ಯಾರಂಟಿಯಾಗಿ ಕೊಡಬೇಕು ಅಂತ ಹೇಳಿ ವಿವಿಧ ರೀತಿ ಯೋಜನೆಯಲ್ಲಿ ಕೃಷ್ಣ ಬೈರೇಗೌಡರು ಬಂದ ಕೆಲವರಿಗೆ ಸಮಾಧಾನ ಇಲ್ಲದೆ ಇರ್ಬೋದು, ಆದ್ರೆ ನಾವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿ ದಾಖಲೆಗಳನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಿಮಗೆ ದೊಡ್ಡ ನಂಬಿಕೆ ನಮ್ಮ ಮೇಲಿದೆ. ಸವಾಲುಗಳು ಬೇಕಾದಷ್ಟು ಬರ್ತಾನೆ ಇರ್ತವೆ, ಸವಾಲುಗಳನ್ನ ಎದುರಿಸೋಣ. ಈಗ SIR ಬರ್ತಾ ಇದೆ, ಬಹಳ ಹುಷಾರಾಗಿರಿ. ನಮ್ಮ ಓಟ್ಗಳನ್ನ ತೆಗಿಲಿಕ್ಕೆ ಒಂದು ದೊಡ್ಡ ತಂತ್ರ ನಡೀತಾ ಇರ್ತದೆ. ಬ್ಯಾಕ್ವರ್ಡ್ ಕ್ಲಾಸ್, ಮೈನಾರಿಟಿ ಓಟು, ಬೇರೆ ಶೆಡ್ಯೂಲ್ ಕ್ಯಾಸ್ಟ್ ಓಟ್ಗಳನ್ನ ತೆಗಿಲಿಕ್ಕೆ ಒಂದು ದೊಡ್ಡ ತಂತ್ರ, ಹೊರಗಡೆ ಇದ್ದವ್ರ ತಂತ್ರ ಕೂಡ ಇದನ್ನು ನಡೀತಾ ಇದೆ. ಈಗಾಗಲೇ ಅವ್ರು ಹೇಳ್ದಂಗೆ ಮಮತಾ ಬ್ಯಾನರ್ಜಿ ಯಾವ ರೀತಿ ಹೋರಾಟ ಮಾಡಿದ್ರು ಅಂತವೆಲ್ಲ ನೋಡಿದ್ದೀರಿ. ನಮ್ಮಲ್ಲೂ ಕೂಡ SRI ಈಗಾಗಲೇ ಮ್ಯಾಪಿಂಗ್ ನಡೀತಾ ಇದೆ. ಪ್ರತಿ ಬೂತಲ್ಲೂ ಕೂಡ BLAಗಳು ಕಂಪಲ್ಸರಿ ಮಾಡಬೇಕು, BLAಗಳು ಹೋಗ್ಬೇಕು, ವೋಟರ್ ಲಿಸ್ಟ್ ನೋಡಬೇಕು. ನಮ್ಮ ಓಟನ್ನ ನಾವು ಉಳಿಸ್ಕೊಳ್ಳಿಕ್ಕೆ, ನಮ್ಮ ಜನದ ಓಟನ್ನ ಎಲ್ಲೇ ಕೆಲಸ ಮಾಡ್ತಾ ಇರಲಿ, ಎಲ್ಲೇ ಉದ್ಯೋಗ ಮಾಡ್ತಾ ಇರಲಿ, ಎಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇರಲಿ, ಅದನ್ನೆಲ್ಲ ಕೂಡ ಮಾಡ್ಕೊಂಡು ಹೋಗ್ಬೇಕು. ಸವಾಲುಗಳು ಕೂಡ ಬೇಕಾದಷ್ಟು ಬರ್ತಾ ಇರ್ತದೆ, ಸವಾಲನ್ನು ನಾವು ಎದುರಿಸಲೇಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಹುಷಾರು. ನಾನು ವಿಶೇಷವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಲ್ಲ ಬೂತ್ನ BLAಗಳಿಗೆ ಎಲ್ಲ ಟ್ರೈನಿಂಗ್ ಮಾಡಿದ್ದಾರೆ ಅನ್ನೋದು ಕೂಡ ವಿಚಾರ ತಿಳಿಸಿತು. ಸೊ ಎಲ್ಲ ಕೂಡ ನಮ್ಮ ಹೇಮನಾಥ್ ಶೆಟ್ಟಿ ಕೂಡ ಹೇಳಿದ್ರು, ನಮಗೆ ಈಗ ಭಾಷಣದಲ್ಲಿ ಕೂಡ ಮಾತಾಡಿದ್ರು. ತಮಗೆ ನಾನು ಹೇಳೋದಿಷ್ಟೇ, ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ, ಮಾಧ್ಯಮದಲ್ಲಿ ಬರೋದು ಇದೆಲ್ಲ ಸುಮ್ಮನೆ ಅವ್ರಿಗೇನು ನ್ಯೂಸ್ ಇಲ್ಲ, ಏನೋ ನ್ಯೂಸು, ಭಿನ್ನಭಿಪ್ರಾಯಗಳು, ಗುಂಪುಗಳು ಅಂತೆಲ್ಲ ಮಾಡ್ತಾರೆ. ಯಾವ ಗುಂಪು ಇಲ್ಲ, ಒಂದೇ ಒಂದು ಗುಂಪು ನಮ್ಮಲ್ಲಿರೋದು, ಅದು ಕಾಂಗ್ರೆಸ್ ಗುಂಪು. ಹೈಕಮಾಂಡ್ ಏನ್ ಹೇಳ್ತಾರೆ ಆ ರೀತಿ ಕೇಳ್ಕೊಂಡು ಎಲ್ಲರೂ ಕೂಡ ನಾವು ಹೋಗ್ತಾ ಇರ್ತೀವಿ. ಯಾರು ಇಲ್ಲಿ ಯಾವ ಗುಂಪು ಇಲ್ಲ, ಏನೂ ಇಲ್ಲ. ಈಗೆಲ್ಲ ನಮ್ಮ ಈ ಜಿಲ್ಲೆಯಲ್ಲೂ ಅಷ್ಟೇ, ಈಗ ಪಾರ್ಲಿಮೆಂಟ್ ಅಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ವೋಟ್ ನಮ್ಮ ಕಡಿಮೆ ಆಗಿರ್ಬೋದು, ಬಟ್ ನನಗೆ ಮಾತ್ರ ವಿಶ್ವಾಸ ಇದೆ, ನೆಕ್ಸ್ಟ್ ಟೈಮ್ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ 2 ಕಡೆ ಕೂಡ ಹಿಂದೆ ಯಾವ ರೀತಿ ಸುಮಾರು 10 ಸೀಟ್ ಬರ್ತಿತ್ತು ಆ ರೀತಿ ಬಂದೇ ಬರ್ತದೆ ಅನ್ನೋದು ಕೂಡ ನನಗಿದೆ. ಈಗ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮತ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಈ ರಾಜ್ಯದಲ್ಲಿ ಮತ್ತೆ ಇತಿಹಾಸ ಸೃಷ್ಟಿ ಆಗೇ ಆಗ್ತದೆ, ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ನಮ್ಮ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ನಾವಿದ್ದೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದೀವಿ, ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದುಕೊಟ್ಟಿದ್ದೀವಿ, ರಾಷ್ಟ್ರಗೀತೆ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಈಗೆಲ್ಲ ಕೆಲಸಗಳನ್ನು ಕೂಡ ಮಾಡಿದ್ವಿ. ಕೊಟ್ಟಂತ ಅನೇಕ ಕಾರ್ಯಕ್ರಮಗಳು, ಹಕ್ಕುಗಳು, ಭರವಸೆ, ಈಗ ಆಹಾರ ಭದ್ರತೆ ಕಾಯ್ದೆ, ಭೂಮಿ ಕಾಯ್ದೆ, ಬ್ಯಾಂಕ್ ರಾಷ್ಟ್ರೀಕರಣ, ಇವೆಲ್ಲ ಯಾರು ಮಾಡೋದು? 5 ಗ್ಯಾರಂಟಿಗಳು ಯಾರು ಕೊಟ್ಟರು? ಬಿಜೆಪಿಯವ್ರನ್ನ ಕೊಟ್ರ? ಒಂದು ಬಿಜೆಪಿಯವ್ರು ಏನಾದ್ರು ಯಾವ್ದಾದ್ರು ಒಂದು ಕಾರ್ಯಕ್ರಮ ಹೇಳ್ಕೊಳಕ್ಕೆ ನಾವಿಂತ ಕೆಲಸ ಮಾಡಿದೀವಿ ಅಂತ ಹೇಳ್ಕೊಳಕ್ಕಿದೆಯಾ? ಎಲ್ಲ ಪ್ರೈಮ್ ಮಿನಿಸ್ಟರ್ ಫೋಟೋ ಹಾಕೋತಾ ಇದ್ರು ಪೆಟ್ರೋಲ್ ಬಂಕ್ ಅಲ್ಲಿ, ಒಂದು ಹೆಣ್ಮಗಳು ಫೋಟೋ ಹಾಕೋಬಿಟ್ಟು. ಅದೇನಾಯ್ತು ಫೋಟೋ? ಈಗ ಎಲ್ಲ ಮಯಾಗೋಯ್ತು. 400 ರೂಪಾಯಿ ಇದ್ದು 1100 ರೂಪಾಯಿ ಆಗೋದು ಗ್ಯಾಸ್. ಅದಕ್ಕೆ ನಾವು ಎಲ್ಲ ಹೆಣ್ಮಕ್ಳಿಗೆ 2000 ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಯ್ತು, ಆದಾಯ ಪಾತಾಳಕ್ಕೆ ಹೋಯ್ತು. ಆ ದೃಷ್ಟಿಯಿಂದ ಇವತ್ತು ನಾವು ಅಂತ ಯೋಜನೆಗಳನ್ನು ನಾವೆಲ್ಲ ತೆಗೆದುಕೊಂಡು ಬಂದಿದ್ದೇವೆ. ಸೊ ನಿಮ್ಮ ಸರ್ಕಾರ ಬಡವಾಗೋಯ್ತು, ದುಡ್ಡೇ ಇಲ್ಲ ಅಂತ ಹೇಳ್ತಾರೆ.
ಈಗ ಗ್ಯಾರಂಟಿ ಕೊಟ್ಟು ನಮ್ಮ ಇವರು ರೈ 1900 ಕೋಟಿ ತಂದವ್ರು ಈಗಾಗಲೇ ಕಣ್ಣಲ್ಲಿ ಈಗ ಪಟ್ಟಿ ಇದೆ ನಮ್ಮಲ್ಲಿ, ಇಲ್ಲಿದೆ ಪಟ್ಟಿ ಯಾವ್ದು ಕೆಲಸ ತಂದವ್ರೆ ಅಂತ. ಇನ್ನ 1000 ಕೋಟಿದು ಇನ್ನ ವಾಪಸ್ ರಿಲೀಸ್ ಆಗಬೇಕಾಗಿದೆ. ಈಗ 1900 ಕೋಟಿ ಬಂದ್ಬಿಟ್ಟಿದೆ, ಇನ್ನ 1052 ಕೋಟಿ ಇನ್ನ ಈಗಾಗಲೇ ಪೈಪ್ಲೈನ್ ನಲ್ಲಿ ಇದೆ. ಇಷ್ಟು ಯಾರು ಸಣ್ಣ ಪಣ್ಣ MLA ತರ ಕಾಯ್ತದ? ಯಾವ ಅಧಿಕಾರ ನಮ್ಮ ಕ್ಷೇತ್ರದಲ್ಲೂ ಇಷ್ಟು ದುಡ್ಡು ಬಂದಿಲ್ಲ. ನನ್ನ ಕ್ಷೇತ್ರದಲ್ಲಿ ಅಷ್ಟು ದುಡ್ಡು ಈಗ ನಮ್ಮ ಅಶೋಕ್ ಬಂದ. ನಿಜವಾಗ್ಲೂ ಹೇಳ್ತೇವೆ, ನಮ್ಮ ಕ್ಷೇತ್ರದಲ್ಲಿ ಇಷ್ಟು ದುಡ್ಡು ಇನ್ನ ತಗೊಂಡು ಹೋಗಿಲ್ಲ, ನಾ ಕೇಳಕ್ಕೆ ಹೋಗಿಲ್ಲ ಇನ್ನ. ಸೊ ಹಂಗೂ ಜನ ಓಟ್ ಹಾಕ್ಬಿಟ್ಟು ನನಗೆ 1,23,000 ಗೆಲ್ಸ್ಬಿಟ್ಟು ನಾನು ಬರೀ ಓಟ್ ಹಾಕಕ್ಕೆ ಹೋದವನು, ಇದಕ್ಕೆ ನಾಮಿನೇಷನ್ ಹೋದವನು ತಿರ್ಗಾ ಓಟ್ ಹಾಕಕ್ಕೆ ಹೋದೆ. ಏನೋ ಜನ ಪಾಪ ಬುದ್ಧಿವಂತಿಕೆಯಿಂದ ಇರ್ಲಿ ನಮ್ಮ ಹುಡುಗ ಅಂತೇಳಿ ಎಲ್ಲ ಪಾರ್ಟಿಗಳು ಸೇರಿ ಓಟ್ ಹಾಕ್ತಂಗೆ ಗೆಲ್ಸಿ ಮಾಡುದ. ಕನಕಪುರ ಪ್ರಗತಿ ಆಗಿದೆಯಾ? ಏನೋ ನೀವು ಹೇಳ್ದಂಗೆ ಏನು ಬೇಕಾದ್ರೆ ಆಗಿ ನಡೀಲಿ. ಸೊ ಹಂಗೆ ನಮ್ಮ ಕೊಡಗೈ ದಾನಿ ಅಶೋಕ್ ರೈ ಅವರು, ನಾನು ಹೋದ ವರ್ಷ ಬಂದಿದ್ದೆ, ಈ ವರ್ಷ ಚೀಫ್ ಮಿನಿಸ್ಟರ್ ಬಂದಿದ್ರು. ಎಲ್ಲ ಕೂಡ ಜನರಿಗೆ ಸಹಾಯ ಮಾಡಿ ಅವ್ರದ್ದೇ ಆದಂತ ಟ್ರಸ್ಟ್ ಮುಖಾಂತರ ಮಾಡಿದ್ದಾರೆ. ಇನ್ ಕೆಲವು ನನ್ನ ಹತ್ರ ವಿದ್ಯೆಗಳಿದೆ, ಅದೆಲ್ಲ ಮುಂದಕ್ಕೆ ನಿಮ್ಮ MLAಗಳಿಗೆಲ್ಲ ನಾನು ಹೇಳ್ಕೊಡ್ತೀನಿ. ನನ್ನ ಹತ್ರ ಮೊನ್ನೆ ಕನಕೋತ್ಸವ ಮಾಡಿದೆ, ಇವರೆಲ್ಲ ಬಂದಿದ್ರು, ಬಂದು ನೋಡ್ಕೊಂಡೋದ್ರು. ಯಾವ ರೀತಿ ನಮ್ಮ ಓಟು ನಮ್ಗೆ ಬೀಳ್ತವೆ, ಬೇರೆ ಓಟ್ನ ಯಾವ ರೀತಿ ತಗೋಬೇಕು ಅಂತ ಕೆಲವು ವಿಚಾರಗಳಿದೆ. ಅದನ್ನೆಲ್ಲ ಅವರಿಗೆಲ್ಲ ಮುಂದಕ್ಕೆ ನಮ್ಮ ಕ್ಯಾಂಡಿಡೇಟ್ಗಳನ್ನ ನಾನು ರೆಡಿ ಮಾಡ್ತೀನಿ. ರೆಡಿ ಆಗಿರಿ. 28ಗೆ ನಿಮ್ಮದೇ ಸರ್ಕಾರ ಇದೇ ಕಚೇರಿಗೆ ಮತ್ತೆ ಬಂದು ನನ್ನ ಕೇಳಿದ್ರೆ ಆದಷ್ಟು ಜಲ್ದಿ ಪ್ರಾರಂಭ ಮಾಡಿ ಬಹಳ ಸಂತೋಷದಿಂದ ಬಂದು ಉದ್ಘಾಟನೆ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ನಮ್ಮ ನಲ್ಪದವರು ಕೂಡ ನನ್ನ ಜೊತೆ ಇವತ್ತು ಬಂದಿದ್ದಾರೆ, ಇನ್ನೇ ಬಂದಿದ್ದಾರೆ, ಬೇರೆ ಎಲ್ಲ ಲೀಡರ್ಸ್ ಎಲ್ಲ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಯೂತ್ ಕಾಂಗ್ರೆಸ್ ಅವರು ಬಂದಿದ್ದಾರೆ, ಮಹಿಳಾ ಕಾಂಗ್ರೆಸ್ ಅವರು ಬಂದಿದ್ದಾರೆ, ಎಲ್ಲ ಅಧ್ಯಕ್ಷರುಗಳು, ನಮ್ಮ ಸೇವಾದಳ, ಬ್ಯಾಕ್ವರ್ಡ್ ಕ್ಲಾಸ್ ಎಲ್ಲ ಲೀಡರ್ಗಳೆಲ್ಲ ಬಂದಿದ್ದಾರೆ. ಇವತ್ತು ಎಲ್ಲರೂ ಕೂಡ ಇದ್ದಾರೆ. ಅವ್ರು ಏನಂತಕ್ಕೆ ಬಂದಿದ್ದಾರೆ, ನಿಮ್ಗೆ ಶಕ್ತಿ ಕೊಡಬೇಕು ಅಂತ ಬಂದಿದ್ದಾರೆ. ಹಂಗೆ ನಾನು ಕೂಡ ಇವತ್ತು ಕಾಂಗ್ರೆಸ್ ಕಚೇರಿಯ ಉದ್ಘಾಟನೆಗೆ, ಇದು ಶಂಕುಸ್ಥಾಪನೆಗೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ಎಲ್ಲ ಲೀಡರ್ಗಳು ಮಾತು ಕೇಳಿದ್ದೇನೆ. ಚೆಕ್ ಹಾಕ್ಬಿಟ್ರು ಎಲ್ಲ ಲೀಡರ್ಗಳು. ಸ್ಪೀಡ್ ನೋಡಿದ್ರೆ ಯಾರು ಹೊರಗಿಡ ಬಿಡ್ತಾರೆ ಅಂತಿದ್ರು. ನೋಡಿ ಅರ್ಜಿ ಕೊಡ್ತಾರೆ, ಮನಿ ದುಡ್ಡು ಅನೌನ್ಸ್ಮೆಂಟ್ ಮಾಡಿ ಅಂತ. ದುಡ್ಡು ಎಲ್ಲ ಕಾರ್ಯಕರ್ತರು ದುಡ್ಡು ಕಲೆಕ್ಟ್ ಮಾಡಬೇಕು, ಆಮೇಲೆ ಲಾಸ್ಟ್ ಬಂದೆ ಆಮೇಲೆ ನೋಡೋಣ ಮಿಕ್ಕಿದ್ದು ಏನು ಕೊಡ್ಬೇಕು ಅಂತ ಆಮೇಲೆ ಬಂದು ನಾವು ತೀರ್ಮಾನ ಮಾಡ್ತೀವಿ. ಆಗ್ಬೋದಲ್ಲ? ನನ್ನ ಮೇಲೆ ವಿಶ್ವಾಸ ಇದೆಯಲ್ಲ? ಓಕೆ. ಮರಕ್ಕೆ ನಂಬಿಕೆ. ಈಗ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆನೂ ಮುಖ್ಯ. ಹಂಗೆ ನಿಮ್ಗೆಲ್ಲ ನಂಬಿಕೆ ಏನೋ ಕೊಡಬೇಕು ಅಂತಾರೆ. ಆಯ್ತು ಹೋಗಪ್ಪ, ನಮ್ಮ KPCC ಇಂದ 10 ಲಕ್ಷ ಕೊಡ್ತೀನಿ, ನೀ ಚೆನ್ನಾಗಿ ಮಾಡಿ ಇನ್ನೇ ಜಾಸ್ತಿ ಕೊಡ್ತೀನಿ. ಈಗ ಏನಾಗೈತೆ ಗೊತ್ತಾ, ಇಲ್ಲೇನ ಅನೌನ್ಸ್ಮೆಂಟ್ ಮಾಡ್ರೆ ಎಲ್ಲರೂ ಶುಭ ಹೋಗ್ತಾರೆ. ನಾನು ಒಂದು ಕಚೇರಿಗಲ್ಲ, ದುಡ್ಡು ಎಲ್ಲಿದೆ ನೀವು ಕೊಟ್ಟರೆ. ಅವನ ಹತ್ರ ಸಂಬಳ 25,000 ಇಟ್ಕೊತಾ ಇದ್ದೀನಿ. ನೀವು ಪ್ರತಿ ತಿಂಗಳು ಅಶೋಕ್ ರೈ ಸಂಬಳ 25,000 ನಾನು ಕೊಡ್ಬೇಕು. ಕಾಂಗ್ರೆಸ್ ಕಚೇರಿ ನಡೆಸ್ಬೇಕಲ್ಲ, ಕೊಡ್ಬೇಕು. ಇನ್ನ ಜಾಸ್ತಿ ಕೊಡೋಣ. ಈಗ ಅನೌನ್ಸ್ ಮಾಡೋದು ಬೇಡ, ಇಷ್ಟು ಮಾಡಿ ಮಿಕ್ಕಿದ ಕೆಲಸ ಮಾಡೋಣ. ನಮಸ್ಕಾರ.